ಹಲೋ ನಮಸ್ಕಾರ ಸ್ನೇಹಿತರೆ. ಓ ಮೈ ಗಾಡ್, ಭಾಗ್ಯ 5 ಸ್ಟಾರ್ ಹೋಟೆಲ್ನ ಮೈನ್ ಶೆಫ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಬಂದಿರ್ತಕ್ಕಂಥ ಗೌರೀಶ್ ಅಕ್ಕಿ ಏನು ರಿಸಲ್ಟ್ಸ್ ಕೊಡ್ಬೋದು, ಏನು ರಿವ್ಯೂ ಸಿಗ್ಬೋದು. ಫೈನಲಿ ಭಾಗ್ಯ ಒತ್ತು ಶಾವ್ಗೆ ರಸನ ಮ್ಯಾಗ್ನಿಫರಾ ಮೂಸಾ ನೂಡಲ್ಸ್ನ ಮಾಡಿ ಸೈ ಅಂತ ಅನ್ನಿಸ್ಕೊಂಡೇ ಬಿಡ್ತಾರೆ. ಈ ಕಡೆ ಪಾಪ ಕುಸುಮ ಅವ್ರ ಕತೆ ಏನಾಗೋಯ್ತು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕುಸುಮ ಅವ್ರಿಗೆ ತುಂಬ ಸ್ಟ್ರೈನ್ ಆಗಿದೆ. ಹಾಗಾಗಿ ಇಲ್ಲಿ ಓನರ್ ಅವ್ರು ಕೂಡ ಕುಸುಮ ಅವ್ರ ಜೊತೆ ಮಾತಾಡ್ತಾರೆ. ಈ ಕಡೆ ನೋಡಮ್ಮ, ನಿನ್ನ ಮಗನ ನಂಬರ್ ಕೊಡು, ಅವ್ರಿಗೆ ಕಾಲ್ ಮಾಡ್ತೀನಿ ಅಂದಾಗ, ಬೇಡ ಸರ್, ನಾನು 5 ನಿಮಿಷ ರೆಸ್ಟ್ ತೊಗೊಂಡ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ, ನಾನು ಹೊತ್ತ ಶಾವ್ಗೆ ರಸನ ಮಾಡಿಬಿಡ್ತೀನಿ ಅಂದಾಗ, ಇಲ್ಲಮ್ಮ ಬೇಡ, ನಾನು ಅವ್ರು ಬಂದಿದ್ರು ಅವ್ರಿಗೆ ಹೇಳಿ ಕಳ್ಸಿದ್ದೀನಿ, ನಿಂಗೆ ಹುಷಾರಿಲ್ಲ ಇವತ್ತು ಆಗಲ್ಲ ಅಂತ, ನೀನೇನು ಆಯಾಸ ತೊಗೊಳಕ್ಕೆ ಹೋಗಬೇಡ, ನಿನ್ನ ಮಗ ಹೇಗೆಲ್ಲ ರಿಯಾಕ್ಟ್ ಮಾಡ್ದಾಗ ಗೊತ್ತಿದೆ ಅಲ್ವಾ, ಫೋನ್ ನಂಬರ್ ಕೊಡಮ್ಮ ಅಂತ ಹೇಳ್ತಿದ್ದಾರೆ. ಹೌದೌದು, ಈ ಅಮ್ಮ ಬಂದಾಗಿಂದ ಹೋಟೆಲಲ್ಲಿ ನೆಮ್ಮದಿನೇ ಇಲ್ಲ, ಒಂದಲ್ಲ ಒಂದು ಗಲಾಟೆ ಅಂತ ಮತ್ತೊಬ್ಬರು ಶೆಫ್ ಹೇಳ್ತಿದ್ದಾರೆ. ನಿನ್ನ ಸುಮ್ಮನಿರು ಅಂತ ಹೇಳಿದೆ ಅಲ್ವಾ, ನೀನನ್ನು ಮಾತಾಡು ಅಂತ ಹೇಳಿದ್ನ ಅಂತ ಓನರ್ ಅವ್ರಿಗೆ ರೆಕ್ತಾರೆ. ನೋಡಮ್ಮ, ನೀನಿವತ್ತು ಏನು ಕೆಲಸ ಮಾಡೋದು ಬೇಡ, ಮನೆಗೆ ಹೋಗು ಅಂತ ಹೇಳಿ ಆಟೋ ಕುರಿತು ಆಟೋದಲ್ಲಿ ಕೂರಿಸಿ ಕುಸುಮ ಅವ್ರನ್ನ ಮನೆಗೆ ಕಳಿಸ್ತಿದ್ದಾರೆ. ಹೋಗಬೇಕಾದ್ರೆ ಕುಸುಮ ಅವರು, ದಯವಿಟ್ಟು ಸರ್ ನಾಳೆಯಿಂದ ನನಗೆ ಕೆಲ್ಸಕ್ಕೆ ಬರಬೇಡಿ ಅಂತ ಮಾತ್ರ ಹೇಳಬೇಡಿ ಅಂತ ಹೇಳಿದಾಗ, ಅದನ್ನು ನಾಳೆ ಮಾತಾಡ್ಕೊಳ್ಳೋಣ ಅಮ್ಮ, ಮೊದಲು ಮನೆಗೆ ಹೊರಡು ಅಂತ ಹೇಳ್ತಾರೆ. ನಂತರ ಕುಸುಮ ಅವ್ರು ಕೂಡ ಮನೆಗೆ ಬರ್ತಿದ್ದಾರೆ. ಅವ್ರಿಗೆ ಕೂರೋಕ್ಕಾಗ್ತಿಲ್ಲ, ತುಂಬಾ ಬಾಡಿ ಸ್ಟ್ರೈನ್ ಆಗಿದೆ. ನಂತರ ಆ ಕಡೆ ಭಾಗ್ಯನ ಎದುರಾಗಿರ್ತಕ್ಕಂಥ ಸೂಪರ್ವೈಸರ್ ಅಂತೂ ಕೆಂಡಾಮಂಡಲ ಆಗಿಬಿಟ್ಟಿದ್ದಾರೆ. ಏನ್ರಿ ಎಷ್ಟು ಸತಿ ಹೇಳೋದು ನಿಮಗೆ, ಯಾರೇ ನಿಮ್ಮನ್ನ ಕಳಿಸಿದ್ದು ತೊಗೊಂಡು ಬರೋದಕ್ಕೆ ಅಂತ ಹೇಳಿದಾಗ, ಹಿತ ನಾನೇ ಕಳಿಸಿದ್ದು ಅಂತ ಹೇಳ್ತಾರೆ. ನಂತರ ಏನ್ರಿ ನೀವು ಹೋಗಿದ್ರಲ್ವಾ, ಯಾಕೆ ವಾಪಸ್ ಬರೀಗ ಅಲ್ಲಿ ಬಂದ್ರಿ, ಯಾಕೆ ಕೊಡಲಿಲ್ಲ ಅವರು ಅಂತ ಕೇಳ್ತಿದ್ರ. ಸರ್, ಅಲ್ಲಿ ಯಾರು ಮಾಡ್ತಾರೋ ಅವ್ರಿಗೆ ಹುಷಾರಿರಲಿಲ್ಲ ಸರ್, ಅದಕ್ಕೋಸ್ಕರ ಇವತ್ತಾಗಲ್ಲ ಅಂತ ಹೇಳಿದರು, ಅದಕ್ಕೆ ನಾನು ಬಂದೆ ಅಂದಾಗ ಅವ್ರೇನೋ ಹೇಳ್ತಾರೆ, ನೀವು ಬೇಕು ಅಂತ ಹೇಳಬೇಕಿತ್ತು, ಅವರಿಲ್ಲ ಅಂದರೆ ಬೇರೆಯವ್ರ ಕೈಲಿ ಮಾಡಿಸ್ಕೊಡ್ತಿದ್ರು, ಅವರು ದುಡ್ಡು ತೊಗೊಳೋದಿಲ್ವಾ, ಸುಮ್ಮನೆ ತೊಗೋತಾರ, ಅದನ್ನು ಕಟ್ಕೊಂಡು ನಿಮ್ಗೇನ್ರಿ ಆಗಬೇಕು, ಯಾರು ಹುಷಾರು ತಪ್ಪಿದ್ರೆ ಎಷ್ಟು, ಇಲ್ಲದೆ ಇದ್ರೆ ಎಷ್ಟು, ನಿಮ್ಗೇನು ಅದನ್ನು ಕಟ್ಕೊಂಡು ಅಂತ ಹೇಳ್ತಿದ್ದಾರೆ. ಅದು ಸರ್, ಒಬ್ಬರು ಹುಷಾರಿಲ್ಲ ಅಂದರೆ ಆ ರೀತಿಯೆಲ್ಲ ಮಾತಾಡಬಾರ್ದಲ್ವಾ, ಪಾಪ ಅವರಿಂದ ಎಲ್ಲ ಆಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ಸರ್, ನಮ್ಮ ಹತ್ರ ಎಷ್ಟೊಂದು ಎಲ್ಲ ಸ್ಟಾಫ್ಸ್ ಇದ್ದಾರೆ, ಅವ್ರ ಕೈಲೇ ಮಾಡಿಸ್ಬಹುದಲ್ವ, ನಮ್ಮದು ಎಂಥ ದೊಡ್ಡ ಹೋಟೆಲ್ಲು ಅಂದಾಗ ಏನು ಅಂದ್ಕೊಂಡಿದ್ರ ನೀವು, ನಾವೇನು ಪ್ರಯೋಗ ಮಾಡೇ ಇಲ್ಲ ಅಂತ ಅಂದ್ಕೊಂಡಿದ್ರ, ನಮ್ಮ ಹತ್ರ ಎಂಥ ಎಲಿಜಿಬಲ್ಸ್ ಇದ್ದಾರೆ, ಅವ್ರ ಕೈಲೆಲ್ಲ ನಾವು ಕೂಡ ಮಾಡಿಸಿದ್ದೇವೆ, ಎಲ್ಲ ಎಕ್ಸ್ಪರ್ಟ್ಸ್ ಟ್ರೈ ಮಾಡಿದ್ರು ಕೂಡ ಆ ಒಂದು ರುಚಿ ಕೂಡ ಬಂದಿಲ್ಲ. ಅದರಲ್ಲೂ ಇತ್ತೀಚೆಗಂತೂ ತುಂಬ ಸಾಂಪ್ರದಾಯಿಕವಾಗಿ ಮಾಡ್ತಿದ್ದಾರೆ ಅನಿಸುತ್ತೆ, ಅದರ ರುಚಿನೇ ಬೇರೆ ಆಗಿದೆ. ಆ ಸ್ಪೆಷಲ್ ಡಿಶ್ಗೋಸ್ಕರ ಇಲ್ಲಿ ಎಷ್ಟು ಜನ ಕಸ್ಟಮರ್ಸ್ ಬರ್ತಾರೆ ಗೊತ್ತಾ, ಎಷ್ಟೇ ಆರ್ಡರ್ ಕೂಡ ಮಧ್ಯಾಹ್ನದಷ್ಟರೊಳಗೆ ಖಾಲಿ ಆಗಿಬಿಡುತ್ತೆ. ಹೌದು, ಅವ್ರನ್ನ ನೋಡಿದ್ರೆ ನೀವು, ಅಲ್ಲಿ ನೋಡಿ ಇವತ್ತು ಮೇನ್ ಗೆಸ್ಟ್ ಬಂದಿದ್ದಾರೆ ಅಂತ ಹೇಳ್ತಿದ್ದಾಗೆ ಆ ಕಡೆ ನೋಡ್ತಾರೆ. ಅದು ಬೇರೆ ಯಾರೂ ಅಲ್ಲ, ಗೌರೀಶ್ ಅಕ್ಕಿ ಅವರು. ಏನು ಅಂತ ಗೊತ್ತಾ, ಫುಡ್ ರಿವ್ಯೂವರ್ ಅವರು, ಜೊತೆಗೆ ಜರ್ನಲಿಸ್ಟ್ ಕೂಡ ಅಂತ ಹೇಳಿದಾಗ, ಗೊತ್ತಿಲ್ಲ ಅಂತ ಹೇಳ್ತಿರಲ್ಲ, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿ ಅವ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಏನು ಅರ್ಥ ನಿಮ್ಮದು ಅಂತ ಹೇಳ್ತಿದ್ದಾರೆ. ಎಲ್ಲದಕ್ಕೂ ಹಿತ ಉತ್ತರ ಕೊಡೋಕೆ ಬಂದರೆ ಏನ್ರಿ ಅಂದ್ಕೊಂಡಿದ್ರ ನೀವು, ಏನು ಅವ್ರ ಪರವಾಗಿ ಮಾತಾಡಬೇಕು ಅಂತ ಕಾಂಟ್ರಾಕ್ಟ್ ಗಂಟು ತೊಗೊಂಡಿದ್ರ ಹೇಗೆ, ನಿಮ್ಮದು ನೀವು ನೋಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮನ್ನೂ ಕೂಡ ಕೆಲಸದಿಂದ ತೆಗಿಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾರೆ. ನಂತರ ಈ ಕಡೆ ಅವ್ರು ಏನಾದರೂ ನಮ್ಮ ಹೋಟೆಲ್ ಬಗ್ಗೆ ರಿವ್ಯೂ ಬರೆದ್ರು ಅಂದರೆ ಒಳ್ಳೆ ರೀತಿ ನಮ್ಮ ಹೋಟೆಲ್ ಯಾವುದೋ ಲೆವೆಲ್ಗೆ ಹೋಗುತ್ತೆ, ಅಥವಾ ಬ್ಯಾಡಾಗಿ ಬರೆದ್ರು ಅಂದರೆ ನಾವು ಹೋಟೆಲ್ನೇ ಕ್ಲೋಸ್ ಮಾಡಬೇಕಾಗತ್ತೆ ಅಂತ ಹೆಸರಿದೆ ಅವ್ರಿಗೆ. ಅಂಥ ಫೇಮಸ್ ರಿವ್ಯೂವರ್ ಅವರು ಫುಡ್ ರಿವ್ಯೂ ಮಾಡ್ತಾರೆ ಅಂದರೆ ಎಲ್ಲರೂ ಹೇಗೆ ಕಾಯ್ಕೊಂಡು ಕೂತಿರ್ತಾರೆ ಗೊತ್ತಾ, ನಮ್ಮ ಹೋಟೆಲಿಗೆ ಬರಲಿ ಅಂತ. ಇವತ್ತು ಅವ್ರು ನಮ್ಮ ಹೋಟೆಲಿಗೆ ಬಂದಿದ್ದಾರೆ. ಅವ್ರು ಯಾವ ಫುಡ್ ರಿವ್ಯೂ ಮಾಡೋಕ್ಕೆ ಬಂದಿದ್ದಾರೆ ಅಂದ್ಕೊಂಡಿದ್ರ, ಆ ಸ್ಪೆಷಲ್ ಮ್ಯಾಗ್ನಿಫರಾ ಮೂಸಾ ನೂಡಲ್ಸ್ಗೋಸ್ಕರನೇ ಅವ್ರು ಬಂದಿರೋದು. ಅದೇ ಇಲ್ಲ ಅಂದರೆ ನಾವು ಹೇಗೆ ಅಟೆಂಡ್ ಮಾಡೋಕ್ಕಾಗತ್ತೆ ಅಂತ ಕೇಳ್ತಿದ್ದಾರೆ. ನಂತರ ಏನು ಸರ್ ಅದು, ಎಲ್ಲರೂ ಕೂಡ ಸ್ಪೆಷಲ್ ಅಂತಾರಲ್ಲ, ಹೇಗಿರುತ್ತೆ ಅದು ಅಂತ ಭಾಗ್ಯ ಕೇಳಿದ ತಕ್ಷಣ ಅವರು ಕೂಡ ಲ್ಯಾಪ್ಟಾಪಲ್ಲಿ ತೋರಿಸ್ಬಿಡ್ತಾರೆ, ಮಿನಿ ಲ್ಯಾಪ್ಟಾಪಲ್ಲಿ. ಸರ್, ನನ್ನ ಮನೇಲಿ ಯಾವಾಗಲೂ ಮಾಡ್ತಾನೆ ಇರ್ತೀನಿ, ನನ್ನ ಮಗ ಗುಂಡಣ್ಣ ಅಂತೂ ಇದಂದರೆ ಪಂಚಪ್ರಾಣ, ಇದನ್ನು ನಾನೇನಾದರೂ ಮಾಡಿಬಿಟ್ರೆ ಓಲ್ಡ್ ಏಜ್ ಏನೂ ತಿಂದೆ ಬರೀ ಇದನ್ನೇ ತಿಂತಾ ಇರ್ತಾರೆ. ನಮ್ಮ ಮನೆಯವರು ಎಲ್ರಿಗೂ ಕೂಡ ಇದಂದರೆ ಎಷ್ಟು ಇಷ್ಟ ಗೊತ್ತಾ, ನಾನು ಎಷ್ಟು ಚೆನ್ನಾಗಿ ಮಾಡ್ತೀನಿ ಗೊತ್ತಾ, ನೀವು ಹೇಳಿದರೆ ಇದನ್ನು ನಾನೇ ಮಾಡ್ತೀನಿ ಸರ್ ಅಂತ ಹೇಳಿದ್ದಕ್ಕೆ ಏನ್ರಿ ಅಂದ್ಕೊಂಡಿದ್ರ ನೀವು ಮಾಡ್ತೀರಾ, ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡಬೇಡಿ, ಮಾಡೋ ಕೆಲಸನೇ ನೆಟ್ಟಾಗಿ ಮಾಡೋಕ್ಕೆ ಬರಲ್ಲ ನಿಮಗೆ ಅಂತ ರೇಗ್ತಿದ್ದಾರೆ. ಅಷ್ಟರಲ್ಲಿ ಕೊಲೆಗಿದ್ದವರು, ಸರ್ ನಾನು ಇವ್ರನ್ನ ನಿನ್ನೆಯಿಂದ ನೋಡ್ತಿದ್ದೀನಿ, ಇವ್ರು ಮಾತಾಡೋದಕ್ಕೂ ಇವ್ರು ಮಾಡ್ತಿರೋ ಕೆಲಸಕ್ಕೂ ಸಂಬಂಧನೇ ಇಲ್ಲ, ಅದಕ್ಕೋಸ್ಕರ ಡೌಟ್ ಬಂದು ಫೈಲ್ ನೋಡಿದೆ, ಅದರಲ್ಲಿ ಲ್ಯಾಂಗ್ವೇಜ್ ಸ್ಕಿಲ್ಸಲ್ಲಿ ಕನ್ನಡನೇ ಇಲ್ಲ ಸರ್, ಹಿಂದಿ ಅಸ್ಸಾಮಿ ಇಂಗ್ಲೀಷ್ ಬಿಟ್ಟರೆ ಅವ್ರಿಗೇನೂ ಕೂಡ ಗೊತ್ತೇ ಇಲ್ಲ, ನೋಡಿ ಬೇಕಿದ್ರೆ ಫೈಲ್ನ ಅಂತ ಫೈಲ್ ತಂದು ಕೊಡ್ತಾರೆ. ಫೈಲ್ ನೋಡಿದ್ದೆ ಅವ್ರಿಗೂ ಕೂಡ ಶಾಕ್ ಆಗ್ತದೆ. ನಿಜವಾಗ್ಲೂ ಸರ್ ಇವ್ರು ಭಗಾಯನೇ ಅಲ್ಲ ಅಂತ ಅನ್ನಿಸ್ತದೆ ಅಂತ ಹೇಳಿದ ತಕ್ಷಣ ಆ ಒಂದು ಫೈಲ್ ನೋಡಿದ ಅವ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ ಸೂಪರ್ವೈಸರ್ಗೆ. ಏನ್ರಿ ಸುಳ್ಳು ಹೇಳಿದ್ರ, ಭಾಗ್ಯ ಭಗಾಯ ಏನ್ರಿ ಇದು, ಏನ್ರಿ ನಿಮ್ಮ ಹೆಸರು,
ಭಗಾಯ ಅಲ್ಲ ಆಗಿದ್ರೆ ನೀವು ಅಂದ ತಕ್ಷಣ ಇಲ್ಲ ಸರ್ ನಾನು ಭಗಾಯ ಅಲ್ಲ ಭಾಗ್ಯ ಅಂತ ಅಂದ ತಕ್ಷಣ ಮುಖದ ಮೇಲೆ ಫೈಲ್ನ ಬಿಸಾಡ್ಬಿಡ್ತಾರೆ. ಏನ್ರಿ ಫ್ರಾಡು, ಸುಳ್ಳು ಹೇಳ್ಬಿಟ್ಟು ಕೆಲಸ ತಗೊಳ್ಳೋ ಕಳ್ಳಿ ನೀವು, ಈ ರೀತಿ ಕಳ್ತನ ಮಾಡಿ ಫ್ರಾಡ್ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿಮಗೆ ಅಂತ ಹೇಳ್ತಿದ್ರೆ ಈ ಕಡೆ ಇದಕ್ಕೆಲ್ಲ ಕಾರಣ ನಾನಲ್ವಾ ಅಂತ ಅಂದ್ಕೊಂಡದು ಹಿತ ಹೇಳೋಕೆ ಹೋದರೆ ಮತ್ತೆ ನಿಮ್ಮನ್ನ ಕೆಲಸದಿಂದ ತೆಗಿಬೇಕಾಗುತ್ತೆ ಅನ್ನೋ ಎಚ್ಚರಿಕೆ ಕೊಡ್ತಾರೆ ಸೂಪರ್ವೈಸರ್. ನಂತರ ಸರ್ ನಾನು ನಿಮಗೆ ಹೇಳಬೇಕು ಅಂತಲೇ ಬಂದೆ, ಆದರೆ ಹೇಳೋಕ್ಕಾಗಲಿಲ್ಲ ಅಂತಕ ಹೇಳಬೇಕು ಅಂತ ಬಂದವ್ರು ಹೇಳಬೇಕಿತ್ತು, ಏನು ನಾಟಕ ಮಾಡ್ತಿದ್ರಾ ನೀವು ಅಂದಾಗ ಇಲ್ಲ ಸರ್ ನಿನ್ನೆ ಅಷ್ಟೇ ನನಗೆ ಈ ರೀತಿ ಆಗಿದೆ ಅಂತ ಗೊತ್ತಾಗಿದ್ದು, ಅಲ್ಲಿ ತನಕ ನನಗೇನೂ ಕೂಡ ಗೊತ್ತಿರಲಿಲ್ಲ ಅಂದಾಗ ಏನು ಈ ಮಾತನ್ನು ನಾನು ನಂಬೇಕಾ? ನಿಮಗೆ ಆ ಕ್ವಾಲಿಫಿಕೇಷನ್ ಇಲ್ಲದೆ ಹೋಟೆಲ್ ಇಂಟರ್ವ್ಯೂಗೆ ಹೇಗೆ ಬಂದ್ರಿ ನೀವು? ನಾಟಕ ಮಾಡ್ತಿದ್ರಾ ಮತ್ತೊಬ್ಬರು ಹೆಸರಲ್ಲಿ ಕೆಲಸ ತೊಗೊಂಡು ಅಂತ ಸೂಪರ್ವೈಸರ್ ಹೇಳ್ತಿದ್ದಾರೆ. ಇಲ್ಲ ಸರ್ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನನಗೆ ಗೊತ್ತಿಲ್ಲ ಸರ್, ನನಗೆ ಇದೇ ಕೆಲಸ ಬೇಕು ಅಂತಲ್ಲ ಸರ್, ನನಗೆ ಕೆಲಸದ ಅವಶ್ಯಕತೆ ತುಂಬಾ ಇದೆ. ಪ್ಲೀಸ್ ಸರ್ ನನ್ನ ಕೆಲಸದಿಂದ ಮಾತ್ರ ತೆಗಿಬೇಡಿ, ನನಗೆ ಯಾವ ಕೆಲಸ ಬೇಕಿದ್ರೂ ಕೊಡಿ ಪ್ಲೀಸ್, ಯಾವ ಕೆಲಸ ಬೇಕಿದ್ರೂ ಮಾಡ್ತೀನಿ ಅಂದಾಗ ಹೌದಾ ನಾನು ನಿಮಗೆ ಕರುಣೆ ತೋರಿಸಿ ಇಷ್ಟು ಸುಳ್ಳು ಹೇಳಿ ಮೋಸ ಮಾಡಿರೋ ನಿಮಗೆ ಕೆಲಸ ಕೊಡ್ತೀನಿ ಅಂತ ಅಂದ್ಕೊಂಡ್ರ? ಅದಕ್ಕೆ ಯಾವುದೇ ಕೆಲಸ ಹೇಳಿದ್ರು ನಿಮಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಇವಾಗ ಅರ್ಥ ಆಗ್ತದೆ ಯಾಕೆ ಏನು ಅಂತ. ನನ್ನ ಕೆಲಸನೇ ತೊಗೊಂಬಿಡಿ ನೀವು ಅಂತ ಸೂಪರ್ವೈಸರ್ ಕೋಪ ಮಾಡ್ಕೊಂಡು ಹೇಳ್ತಿದ್ದಾರೆ. ಮೊದಲು ನಿಮ್ಮ ID ಕಾರ್ಡ್ ಯೂನಿಫಾರ್ಮ್ ಎಲ್ಲವನ್ನು ಬಿಚ್ಚಿಟ್ಟು ಮೊದಲು ಇಲ್ಲಿಂದ ತೊಡಗ್ತಾ ಇರಿ, ನೀವು ಹೋಗ್ತಾ ಇರಬೇಕು, ನನ್ನ ಕಣ್ಮುಂದೆ ಮತ್ತೆ ಕಾಣಿಸ್ಕೋಬಾರ್ದು ಅನ್ನೋ ಎಚ್ಚರಿಕೆನ ಕೊಡ್ತಾರೆ. ಫೈನಲಿ ಭಾಗ್ಯನ ಫೈರ್ ಮಾಡಿಬಿಡ್ತಾರೆ. ಈ ಕಡೆ ಸಾರಿ ಕೇಳ್ತಿದ್ದಾರೆ, ನೀವು ಆಲ್ರೆಡಿ ಹೇಳೋಕೆ ಹೋಗಿದ್ರಿ ನನ್ನಿಂದಾನೆ ಅಂತ ಇತ್ತ ಪರವಾಗಿಲ್ಲ, ನೀವು ಕೂಡ ನನ್ನ ಒಳ್ಳೇದಕ್ಕೆ ಅಂತಾನೆ ತಾನೇ ಮಾಡಿದ್ದು ಅಂತ ಹೇಳಿ ಸಾರಿನ ಹಾಕ್ಕೊಂಡು ಯೂನಿಫಾರ್ಮ್ನ ತೆಗೆದಿಟ್ಟು ಅಲ್ಲಿಂದ ಹೊರಡೋಕೆ ಸಿದ್ಧವಾಗ್ತಿದ್ದಾರೆ. ನಂತರ ಆ ಕಡೆ ತಾಂಡವ್ ಭಜನೆ ಮಾಡ್ತಿರೋ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಯಾವುದೇ ಭಜನೆ ನಡೀತಿಲ್ಲ ಅಂತ ಗೊತ್ತಾಗುತ್ತೆ, ಏನು ನಡೀತಿದೆ ಇಲ್ಲಿ ಅಂತ ಶಾಕ್ ಆಗಿ ಭಾಗ್ಯ ಕಾಲ್ ಮಾಡ್ತಿದ್ದಾರೆ. ಬಟ್ ಭಾಗ್ಯ ಪಿಕ್ ಮಾಡ್ತಿಲ್ಲ, ಇದರಿಂದ ಕೋಪ ಬಂದ್ಬಿಡುತ್ತೆ. ಈ ಕಡೆ ಯಾವಾಗಲೂ ಭಾಗ್ಯ ಕುಸ್ಮಾಂಡ್ಯ ಅಂತಾನೆ ಇರು, ನಿನಗೆ ನಮ್ಮ ಮದುವೆ ಹತ್ರ ಬರ್ತಿದೆ, ಕೆಲಸ ಇದೆ, ಅದ್ರ ಬಗ್ಗೆ ಯೋಚನೆ ಇಲ್ಲ, ಮಾಂಗಲ್ಯ ತರುವುದಕ್ಕೆ ಜ್ಯುವೆಲರಿ ಶಾಪ್ಗೆ ಹೋಗಬೇಕು ಅಂದರೂ ಅದ್ರ ಬಗ್ಗೆ ಕೂಡ ನಿನಗೆ ಕನ್ಸರ್ನ್ ಇಲ್ಲ ಅಲ್ವಾ ಅಂತ ಶ್ರೇಷ್ಠ ಹೇಳ್ತಿದ್ರೆ, ಕಿರ್ಚಾಡ್ಬೇಡ ಶ್ರೇಷ್ಠ, ಹೋಗ್ಬೇಕು ತಾನೇ ಬಾ ಜ್ಯುವೆಲರಿ ಶಾಪ್ಗೆ ಅಂತ ಕರ್ಕೊಂಡು ಹೋಗ್ತಾರೆ. ನಂತರ ಕುಸುಮಾರ್ ಮನೆಗೆ ಬರ್ತಿದ್ದಾಗೆ ಸುಸ್ತಾಕಿದ್ದಾರೆ. ಅದನ್ನು ನೋಡಿ ಧರ್ಮ ಅಂಕಲ್ ನಾನು ಹೇಳಿದೆ ತುಂಬಾ ಸ್ಟ್ರೈನ್ ಆಗುತ್ತೆ, ನೀನು ಆಯಾಸ ಆಗಿದೆ ಬೇಡ ಅಂತ, ಆದರೂ ಕೂಡ ಓದಿ ನೋಡಿ ಹೇಗಾಗಿದೆ ಅಂತ ಹೇಳ್ತಾರೆ. ಸುನಂದವರು ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಗಂಡನ್ನ ತೊಡೆ ಮೇಲೆ ಮಲ್ಕೋತಾರೆ. ನಂತರ ಧರ್ಮ ಅಂಕಲ್ ಡಾಕ್ಟರ್ಗೆ ಕಾಲ್ ಮಾಡ್ತಾರೆ. ನಂತರ ಈ ಕಡೆ ಗೌರಿ ಶಕ್ಕಿ ಸ್ಪೆಷಲ್ ಗೆಸ್ಟ್ ಹತ್ರ ಓನರ್ ಮತ್ತು ಸೂಪರ್ವೈಸರ್ ಬರ್ತಾರೆ. ಆಲ್ರೆಡಿ ಸೂಪರ್ವೈಸರ್ ಇಲ್ಲಿ ಓನರ್ ಹತ್ರ ಸರ್ ನಮಗೆ ಯಾರು ಆ ಒಂದು ಸ್ಪೆಷಲ್ ನೂಡಲ್ಸ್ನ ಕೊಡ್ತಿದ್ರು ಅಲ್ಲಿ ಮಾಡೋರಿಗೆ ಹುಷಾರಿಲ್ವಂತೆ, ಹಾಗಾಗಿ ಅವ್ರು ಇವತ್ತು ನಮಗೆ ಕೊಡಲಿಲ್ಲ ಅಂದಾಗ ಇಂಥದ್ದೇನೇ ಈ ರೀತಿ ಆಗಬೇಕಾ ಏನಪ್ಪ ಮಾಡೋದು, ನಮ್ಮವರಿಂದನೇ ಮಾಡಿಸಿ ಅಂದಾಗ ಸರ್ ನಮ್ಮಲ್ಲಿ ಯಾರಿಗೂ ಕೂಡ ಟೇಸ್ಟ್ ಬರುವುದಿಲ್ಲ, ಆ ಟೇಸ್ಟ್ ಏನಾದರೂ ನೋಡಿಬಿಟ್ರೆ ಅವ್ರಿಗೆ ಅನುಮಾನ ಬರುತ್ತೆ ಚೆನ್ನಾಗಿಲ್ಲ ಅಂತ ಬರೆದ್ಬಿಡ್ತಾರೆ ಅಂದಾಗ ಹೆಂಗೆ ಮಾಡೋದು ಈಗ ಅಂತ ಅಂದ್ಕೊಂಡು ಬನ್ನಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ನಂತರ ಇಲ್ಲಿ ಗೆಸ್ಟ್ ಹತ್ರ ಬಂದಿದೆ, ಸಾರಿ ಸರ್ ಇವತ್ತು ನೀವು ಯಾವ ಸ್ಪೆಷಲ್ ನೂಡಲ್ಸ್ನ ರಿವ್ಯೂ ಮಾಡಬೇಕು ಅಂತ ಬಂದಿದ್ರು ಅದನ್ನು ಇವತ್ತು ನಮ್ಮಿಂದ ತಯಾರು ಮಾಡೋಕ್ಕಾಗಿಲ್ಲ, ಅದನ್ನು ಮಾಡೋರು ಇವತ್ತು ಬಂದಿಲ್ಲ, ಅವ್ರಿಗೆ ಹುಷಾರಿಲ್ಲ ಅಂತ ಹೇಳ್ತಿದ್ದಾರೆ. ಇದರಿಂದ ಕೆಂಡಾಮಂಡಲ ಆಗ್ತಿದ್ದಾರೆ. ಗೌರೀಶ್ ಅಕ್ಕಿಯವ್ರು ಕೂಡ ಅಷ್ಟರಲ್ಲಿ ಭಾಗ್ಯ ಬಂದಿದ್ದ, ಇವ್ರು ಯಾವ ಸ್ಪೆಷಲ್ ಡಿಶ್ ಅಂತ ಹೇಳ್ತಿದ್ದಾರೋ ಅದು ನಾನು ಮಾಡ್ತೀನಿ, ಬೇಕಿದ್ರೆ ಹೇಳಿ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇದನ್ನು ನೋಡಿದ್ದೆ ಶಾಕ್ ಆಗ್ತಿದ್ದಾರೆ, ಯಾರು ಇವರು ಅಂತ ಸೂಪರ್ವೈಸರ್ ಕೇಳ್ತಿದ್ರೆ, ಸುಳ್ಳು ಹೇಳ್ಕೊಂಡು ಇಲ್ಲಿ ಕೆಲಸಕ್ಕೆ ಬಂದಿದ್ರು, ನನಗೆ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ, ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ನಂತರ ಇಲ್ಲಿ ಭಾಗ್ಯ ಹೇಳಿದ ಮಾತು ಕೇಳಿ ಗೌರೀಶ್ ಅಕ್ಕಿ ಅವರು ಸ್ಮೈಲ್ ಮಾಡ್ತಿದ್ದಾರೆ, ಜೊತೆಗೆ ನೋಡೇ ಬಿಡೋಣ ಅವರೇ ಮಾಡಲಿ ಅಂತ ಹೇಳ್ತಾರೆ. ಫೈನಲಿ ಭಾಗ್ಯ ತನ್ನ ಅತ್ತೆ ಹೇಗೆ ಮಾಡ್ತಿದ್ರು ಅದೇ ರೀತಿ ಸಂಪ್ರದಾಯಬದ್ಧವಾಗಿ ಆ ಒಂದು ಮ್ಯಾಗ್ನಿಫರ ಮೋಸ ನೂಡಲ್ಸ್ನ ತಯಾರು ಮಾಡಿ ಗೌರೀಶ್ ಅಕ್ಕಿ ಅವ್ರ ಮುಂದೆ ತಂದು ಇಟ್ಟೇ ಬಿಡ್ತಾರೆ. ಈ ಕಡೆ ಟೇಸ್ಟ್ ಅಂತೂ ಸೂಪರ್ವಾಗಿರುತ್ತೆ, ಖಂಡಿತ ಗುಡ್ ರಿವ್ಯೂ ಸಿಗುತ್ತೆ. ಫೈನಲಿ ಕೆಲಸದಿಂದ ಫೈರ್ ಆಗ್ತಿರೋ ಭಾಗ್ಯಗೆ ಒಂದು ಮೇನ್ ಶೆಫ್ ಆಗಿ ಕೆಲಸ ಸಿಗ್ತದೆ. ಹಾಗಾದರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು, ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.